ವೆಲ್ಕಮ್ ಟು ಸಂಗ್ರಾಮ ಯೂಟ್ಯೂಬ್ ಚಾನಲ್. ಜುಲೈ 1ರಂದು BDA ನೋಟಿಫಿಕೇಶನ್ ಬಂದಿದೆ. ಕಮರ್ಷಿಯಲ್ ಪ್ಲಾಟ್ಸಿನ ಮತ್ತು ರೆಸಿಡೆನ್ಷಿಯಲ್ ಪ್ಲಾಟ್ಸಿನ ಕಾರ್ನರ್ ಸೈಟ್ಸ್ಗಳು ಆಕ್ಷನ್ನಲ್ಲಿ ನೋಡ್ಬೋದು. ಅಂಜನಾಪುರ, JP ನಗರ, BTM ಲೇಔಟ್, ಬನಶಂಕರಿ ಹೀಗೆ ಇತರ ಪ್ರದೇಶಗಳಲ್ಲಿ BDA ಆಕ್ಷನ್ ಅವೈಲೇಬಲ್ ಇದ್ದಾವೆ. ಈ ವಿಡಿಯೋದಲ್ಲಿ ನಾವು BDA ಆಕ್ಷನ್ದು ನೋಟಿಫಿಕೇಶನ್ ಹೇಗೆ ನೋಡ್ಬೋದು, BDA ಆಕ್ಷನ್ದು ಪ್ರಾಪರ್ಟಿದು ಡೀಟೇಲ್ಸ್ ಹೇಗೆ ಪಡಿಬೋದು, ಮತ್ತೆ ಅದರದ್ದು ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಎಲ್ಲ ಡೀಟೇಲ್ಸ್ ಹೇಗೆ ನೋಡ್ಬೋದು ಅಂತ ತಿಳಿಸ್ಕೊಡ್ತೀವಿ. ಮತ್ತೆ ಯಾವ ಲಿಂಕ್ನಲ್ಲಿ ನೀವು BDA ಆಕ್ಷನ್ಗೆ ನಿಮ್ಮ ಇಂಟ್ರೆಸ್ಟ್ ತೋರಿಸಿ ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಅಂತಲೂ ನಿಮಗೆ ತೋರಿಸ್ಕೊಡ್ತೀವಿ. ಮೊದಲನೇದು BDA ವೆಬ್ಸೈಟ್ ನೀವು ನೋಡ್ಬೋದು. BDA ವೆಬ್ ಪೇಜಿಗೆ ಬಂದು ಈ ಆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಈ ಎಲ್ಲ ಇನ್ಫಾರ್ಮೇಷನ್ ನೋಡ್ಬೋದು. ಈ ಆಕ್ಷನ್ ನೋಟಿಫಿಕೇಶನ್, ಈ ಆಕ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಜಿಯೋಗ್ರಫಿಕಲ್ ಲೊಕೇಶನ್, ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲ ಡೀಟೇಲ್ಸ್ ಇಲ್ಲಿ ಪಡಿಬೋದು. ಈ ಆಕ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು PDF ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಪ್ರಾಪರ್ಟೀಸ್ ಡೀಟೇಲ್ಸ್ ಸಿಗುತ್ತೆ. ಪ್ರಾಪರ್ಟಿದು ಡೈಮೆನ್ಷನ್ ಮತ್ತು ಪ್ರಾಪರ್ಟಿದು ಫಸ್ಟ್ ಬಿಡ್ಡಿಂಗ್ ಪ್ರೈಸ್ ಮತ್ತು ಇನ್ನೂ ಇತರ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ. ನೀವು ನೋಡ್ಬೋದು ಆಕ್ಷನ್ದು ಲಾಸ್ಟ್ ಡೇಟ್ ಬಂದು 19th ಜುಲೈ 2025 5:30 PM. ಇಲ್ಲಿವರೆಗೂ ನೀವು ಇಂಟ್ರೆಸ್ಟ್ ತೋರಿಸಿ ನೀವು ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ನೀವು ನೋಡ್ಬೋದು ಮಿನಿಮಮ್ 500 per ಸ್ಕ್ವೇರ್ ಮೀಟರ್ ಅಮೌಂಟಲ್ಲಿ ನೀವು ಬಿಡ್ಡಿಂಗ್ ಪ್ರೈಸ್ನ ಇನ್ಕ್ರಿಮೆಂಟ್ ಮಾಡ್ಬೋದು. ಸೊ ಈ ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಪ್ರಾಪರ್ಟಿನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅದನ್ನ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡು ರಿಸರ್ಚ್ ಮಾಡಿ ನಂತರ ಬಿಡ್ಡಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಲಿಂಕ್ ಬಂದು ಈ ಆಕ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಇನ್ನೂ ಕ್ಲಾರಿಟಿಯಾಗಿ ಹೇಳ್ತೀನಿ. ಸೊ ಈ ಡಾಕ್ಯುಮೆಂಟ್ ಕೂಡ ನೀವು ರೆಫರ್ ಮಾಡ್ಬೋದು, ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನಿಮ್ಮ ರೆಫರೆನ್ಸ್ಗಾಗಿ. ಸೊ ನೆಕ್ಸ್ಟ್ ಲಿಂಕ್ ಬಂದು ಜಿಯೋ ಟ್ಯಾಗ್ ಲಿಂಕ್. ಇದು ತುಂಬ ಯೂಸ್ಫುಲ್ ಲಿಂಕ್. ಇಲ್ಲಿ BDAದು ಕರೆಂಟ್ ಆಕ್ಷನಲ್ಲಿ ಎಲ್ಲೆಲ್ಲಿ ಅಲಾಟ್ ಆಗ್ತಾ ಇದೆ ಎಲ್ಲ ಡೀಟೇಲ್ಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲೋ ಹೈಲೈಟೆಡ್ ಮಾರ್ಕಲ್ಲಿ ತೋರಿಸುತ್ತೆ. ಫಸ್ಟ್ ಬೆಂಗಳೂರ್ದು ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಡಿವಿಷನ್ ಅಂತ ಸಪ್ರೇಟ್ ಮಾಡಿ ಅದನ್ನು ಸ್ವಲ್ಪ ಝೂಮ್ ಇನ್ ಮಾಡಿದ್ರೆ ನೀವು ನೋಡ್ಬೋದು ಡಿಫ್ರೆಂಟ್ BDA ಲೇಔಟ್ಸ್ ನೀವು ನೋಡ್ಬೋದು. ಆ್ಯಂಡ್ ಅದರಲ್ಲಿ ನೀವು ಇನ್ನೂ ಝೂಮ್ ಇನ್ ಮಾಡಿ ನೋಡಿದ್ರೆ ಯೆಲ್ಲೋ ಕಲರ್ ಹೈಲೈಟೆಡ್ ಮಾರ್ಕ್ಸ್ ಕಾಣಿಸುತ್ತೆ. ಈ ಯೆಲ್ಲೋ ಕಲರ್ ಹೈಲೈಟೆಡ್ ಮಾರ್ಕ್ಸ್ ಅಂದರೆ ಕರೆಂಟ್ ಪ್ಲಾಟ್ಸ್ ವಿಚ್ ಆರ್ ಕಮಿಂಗ್ ಇನ್ ದ ಕರೆಂಟ್ ಆಕ್ಷನ್. ಅದನ್ನು ಸ್ವಲ್ಪ ಝೂಮ್ ಇನ್ ಮಾಡಿ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಪ್ಲಾಟ್ದು ಕಂಪ್ಲೀಟ್ ಫಸ್ಟ್ ಲೆವೆಲ್ ಡೀಟೇಲ್ಸ್ ಸಿಗುತ್ತೆ. ಲೇಔಟ್, ಯಾವ ಲೇಔಟ್ ಪ್ಲ್ಯಾನ್, ಸೈಟ್ ನಂಬರ್ ಏನು, ಮತ್ತು ಅದರದ್ದು ಡೈಮೆನ್ಷನ್ ಏನು, ಎಲ್ಲ ಡೀಟೇಲ್ಸ್ ಆ ಕ್ಲಿಕ್ ಮೇಲೆ ಸಿಗುತ್ತೆ. ಸೊ ಈ ಥರ ಝೂಮ್ ಇನ್ ಝೂಮ್ ಔಟ್ ಮಾಡಿ ನೀವು ಡಿಸೈರ್ಡ್ ಪ್ಲಾಟ್ ಯಾವ್ದು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅದೆಲ್ಲಿ ಬರುತ್ತೆ, ಯಾವ ಡಿವಿಷನಲ್ಲಿ ಬರುತ್ತೆ, ಯಾವ ಥರ ಇದೆ ಅಂತೆಲ್ಲ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ನೀವು ಇಲ್ಲಿ ತೊಗೊಬೋದು. ನೆಕ್ಸ್ಟ್ ಲಿಂಕ್ ಬಂದು BDAದು ಆ ಲೇಔಟ್ದು ಗೂಗಲ್ ಮ್ಯಾಪ್ ಇನ್ಫಾರ್ಮೇಷನ್ ನೀವು ಇನ್ನೊಂದು ಲಿಂಕಲ್ಲಿ ತೊಗೊಬೋದು. ಇದು ಕೂಡ ಇಂಪಾರ್ಟೆಂಟ್ ಲಿಂಕ್ ಆಗುತ್ತೆ. ಆ್ಯಕ್ಚುಲ್ ಆಗಿ ಆ ಲೇಔಟ್ ಹೇಗೆ ಕಾಣಿಸುತ್ತೆ ಮತ್ತು ಆ ಪ್ರಾಪರ್ಟಿ ಹೇಗೆ ಕಾಣಿಸುತ್ತೆ ಅನ್ನೋದು ಈ ಲಿಂಕಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಗೂಗಲ್ ಮ್ಯಾಪ್ ವರ್ಷನ್ ಓಪನ್ ಆಗುತ್ತೆ. ಮತ್ತು ಸೈಟ್ದು ಕರೆಂಟ್ ವ್ಯೂ ನೋಡ್ಬೋದು. ಆ್ಯಂಡ್ ಗೂಗಲ್ ಮ್ಯಾಪಲ್ಲಿ ಆ ಪ್ಲಾಟ್ ಹೇಗೆ ಕಾಣಿಸುತ್ತೆ, ಸುತ್ತಮುತ್ತ ಏನಿದೆ ಎಲ್ಲ ನ್ಯಾವಿಗೇಟ್ ಮಾಡ್ಬೋದು. ಹಿಂದೆ ಮುಂದೆ ಎಲ್ಲ ನೋಡಿ ಆ ಪ್ಲಾಟ್ದು ಏನು ಕಂಡೀಷನ್ ಇದೆ ಎಲ್ಲ ಥಿಂಗ್ಸ್ ಇಲ್ಲಿ ನೋಡ್ಬೋದು ನೀವು. ಸೊ ನೀವು ನೋಡ್ಬೋದು ಒಂದು ಕಾರ್ನರ್ ಸೈಟ್ ಹೇಗಿದೆ ಮತ್ತು ಅದರ ಕಂಡೀಷನ್ ಏನು, ಸುತ್ತಮುತ್ತ ಯಾವ ಥರ ಏನು ಡೆವಲಪ್ಮೆಂಟ್ಸ್ ಇದೆ, ಏನಿದೆ ಎಲ್ಲ ಡೀಟೇಲ್ಸ್ ಈ ವ್ಯೂವಲ್ಲಿ ನೋಡ್ಬೋದು. ಈ ಆಕ್ಷನ್ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೇಗೆ ಈ ಆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಹೇಗೆ ನಿಮ್ಮ ಈ ಆಕ್ಷನ್ ಬಿಡ್ಡಿಂಗ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀವಿ. ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ನ್ಯಾವಿಗೇಟ್ ಮಾಡಿ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಸೈನಪ್ಗೋಸ್ಕರ ನಿಮ್ಮ ಇಮೇಲ್ ID, ಫೋನ್ ನಂಬರ್, ನಿಮ್ಮ ಹೆಸರು ಮೂಲಕ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ವಿಡಿಯೋದಲ್ಲಿ ನಾವು ಮುಂದೆ ತಿಳಿಸ್ಕೊಡ್ತೀವಿ ಅಕೌಂಟ್
ಫಿಲ್ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದೆಲ್ಲ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಬಿಡ್ಡಿಂಗ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಮತ್ತು ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅಂದರೆ, ಮೊದಲನೇದು ನಿಮ್ಮ ಪಾನ್ ಕಾರ್ಡ್ ಮತ್ತು ಅಡ್ರೆಸ್ ಪ್ರೂಫ್. ಎರಡನೇದು ಬ್ಯಾಂಕ್ ಡೀಟೇಲ್ಸ್ ಬಂದು ನಿಮ್ಮ ರೀಫಂಡ್ ಅಮೌಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಮತ್ತು ಮೂರನೇದು ಇಂಪಾರ್ಟೆಂಟ್ DSC ಸೈನ್ಡ್ ಡಾಕ್ಯುಮೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು EMD ಡೆಪಾಸಿಟ್ ಅಮೌಂಟ್. BDAಗೆ ನೀವು ಇನಿಷಿಯಲಿ 4 lakh rupees ಡೆಪಾಸಿಟ್ ಕೊಡಬೇಕಾಗುತ್ತೆ. ನೀವು ಬಿಡ್ಡಿಂಗಲ್ಲಿ ಸೋತ್ರೆ ಕಂಪ್ಲೀಟ್ ಡೆಪಾಸಿಟ್ ಅಮೌಂಟ್ BDA ರೀಫಂಡ್ ಮಾಡುತ್ತೆ. ಅಕಸ್ಮಾತ್ ನೀವು ಬಿಡ್ಡಿಂಗ್ ವಿನ್ ಆಗಿ ನೀವು ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನೀವು ಟೋಟಲ್ ಅಮೌಂಟ್ BDAಗೆ ಪೇ ಮಾಡಿಲ್ಲ ಅಂದರೆ ಕಂಪ್ಲೀಟ್ ಅಮೌಂಟ್ BDAಲ್ಲೇ ಉಳಿಯುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಲೈವ್ ಬಿಡ್ಡಿಂಗ್. ನಿಮ್ಮದು ಈ ಆಕ್ಷನ್ ನೋಟಿಫಿಕೇಷನಲ್ಲಿ ಏನು ಡೇಟ್ ಇರುತ್ತೆ ಅವತ್ತು ನೀವು KPP ವೆಬ್ಸೈಟಲ್ಲಿ ನೀವು ಈ ಆಕ್ಷನ್ಗೆ ಇಳಿಬೋದು. ಆ್ಯಂಡ್ ಈ ಆಕ್ಷನ್ದು ಎಂಡ್ ಟೈಮ್ ಏನಿರುತ್ತೆ ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು 5:30 PM ಏನಿರುತ್ತೆ ಅದನ್ನು ನೋಡಿಕೊಂಡು ನೀವು ಈ ಆಕ್ಷನ್ ನೀವು ಪ್ಲ್ಯಾನ್ ಮಾಡ್ಬೋದು. ಫೈನಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪೇಮೆಂಟ್. ನೀವು ಅಕಸ್ಮಾತ್ ಈ ಆಕ್ಷನ್ ಗೆದ್ದಿದ್ರೆ 25% ಆಫ್ ಅಮೌಂಟ್ ವಿತಿನ್ 72 hours ಪೇ ಮಾಡಬೇಕಾಗುತ್ತೆ. ಮತ್ತು 75% ಆಫ್ ದಿ ಟೋಟಲ್ ಅಮೌಂಟ್ ವಿತಿನ್ 45 days ನೀವು ಪೇ ಮಾಡಬೇಕಾಗುತ್ತೆ BDAಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. BDA ವೆಬ್ಸೈಟ್ ಲಿಂಕ್ ಮತ್ತು KPP ವೆಬ್ಸೈಟ್ ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಥ್ಯಾಂಕ್ಸ್ ಅಗೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.